ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಮಾಮ, ಇವತ್ತು ಗುರುವಾರ, ಟೈಮ್ ಆಗಲೇ ಒಂದು 7 ಗಂಟೆ ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ ಇವತ್ತು. ವಿಡಿಯೋದಲ್ಲಿ ಹಂಗೆ ಮಾತಾಡೋಣ ಅಂತ ಅಂದ್ಕೊಂಡೆ, ಆದರೆ ಬೆಳಗ್ಗೆನೋ ಗೊತ್ತಲ್ವ, ವ್ಯಾಪಾರಸ್ಥರು ಬರ್ತಾ ಇರ್ತಾರೆ. ಇನ್ನು ಆಗಲೇ ಕೊಡ ಮಾರ್ಕೊಂಬರ್ತಾಯಿದ್ರು, ಇಲ್ಲ ತರಕಾರಿ, ಒಣಮೆಣ್ಸಿನ್ಕಾಯಿ, ಇಲ್ಲ ಕಡಲೆ ಮಾರೋರು, ಪ್ರತಿಯೊಬ್ಬರು ತರಕಾರಿ ಮಾರೋರು ಎಲ್ಲ ಬರ್ತಾ ಇರ್ತಾರೆ ಬೆಳಗ್ಗೆನೆ. ಯಾಕೆಂದರೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ತೊಗೊತಾರೆ ಅಂತ ಹೇಳಿ ಬರ್ತಾ ಇರ್ತಾರೆ. ಮತ್ತು ಈರುಳ್ಳಿ ಟೆಂಪ ಎಲ್ಲ ಬರ್ತಿರುತ್ತೆ. ಅವರು ಇತ್ತೀಚೆಗೆ ಏನಂದರೆ ಸಾಂಗ್ ಹಾಕೊಂಬಂದ್ಬಿಡ್ತಾರೆ. ಪ್ರತಿಯೊಂದು ಟೆಂಪೋಗಾಗಲಿ, ಒಂದು ಆಟೋಗಾಗಲಿ ಸಾಂಗ್ ಫಿಕ್ಸ್ ಮಾಡಿರ್ತಾರೆ. ಅದು ಬಂದ ತಕ್ಷಣ ಸಾಂಗು ಇವರೇ ಬಂದ್ರೆ ಅನ್ನೋ ಥರ ಗೆಸ್ ಮಾಡ್ಬೋದು. ಆ ಥರ ಬರ್ತಾ ಇರ್ತಾರೆ ಹಳ್ಳಿ ಕಡೆ. ಇನ್ನು ಸಡನ್ನಾಗಿ ಬಂದರು, ಇನ್ನು ಸಾಂಗ್ ಕೂಡ ಹಾಕೊಬಂದ್ರಲ್ವ, ಇನ್ನು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾತಾಡೋಕ್ಕೆ ಹೋಗಲಿಲ್ಲ, ಇನ್ನು ಸ್ಟಾಪ್ ಮಾಡಿಬಿಟ್ಟೆ. ಅದು ರೆಕಾರ್ಡ್ ಆಗಿರೋದೆಲ್ಲ ಸ್ವಲ್ಪ ತೆಗೆದ್ಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜಾಸ್ತಿನೇ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಇಷ್ಟೇ. ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣವೇ ಅವನು ಏನಂದರೆ, ಎದ್ದ ತಕ್ಷಣವೇ ಸ್ವಲ್ಪ ಎತ್ಕೊಂಡು ಮುದ್ದಾಡಿ ಆಮೇಲೆ ಹಂಗೆ ಸಮಾಧಾನ ಮಾಡಿಬಿಟ್ಟು ಬಿಡಬೇಕು. ಇನ್ನು ಎದ್ದ ತಕ್ಷಣ ನಮ್ಮ ಅಣ್ಣನ ಕೂಡ ಜಾಸ್ತಿ ಕೇಳ್ತಾ ಇರ್ತಾನೆ, ಮಾಮ ಅಂತ ಹೇಳಿ ಅವನು. ಫ್ರೆಂಡ್ಸ್, ಇಡ್ಲಿ ನಮ್ಮೂರಲ್ಲೇ ಮಾಡ್ತಾರೆ. ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಸಾಫ್ಟಾಗಿ ಕೂಡ ಇರುತ್ತೆ. ಎಲ್ಲ ಮನೆಯಲ್ಲೇ ಮಾಡ್ತಾ ಇರ್ತಾರೆ, ನೀಟಾಗಿ ಕೂಡ ಮಾಡ್ತಾರೆ. ಇನ್ನು ಇವನು ಮಲಗಿದ್ದ, ಇನ್ನೂ ಎದ್ದಿರಲಿಲ್ಲ. ಇನ್ನು ಚಿಕ್ಕಪ್ಪ ಬಂದು ಎದ್ದ ತಕ್ಷಣ ತಿನ್ಸಂತೇಳಿ ಇಡ್ಲಿ ಕೊಟ್ಟು ಹೋಗಿದ್ದಾರೆ. ಇವಾಗ ತಿನ್ನಿಸ್ಬೇಕು. ಫಸ್ಟ್ ಅವ್ನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ತುಂಬ ಕೆಲಸ ಇದೆ ಇವತ್ತು, ಗುರುವಾರ ಬೇರೆ ಅಲ್ವಾ. ಸ್ವಲ್ಪ ನೆಲ ಎಲ್ಲ ಒರೆಸ್ಬೇಕು, ಪೂಜೆ ಕೂಡ ಮಾಡಬೇಕು. ಅದಕ್ಕೋಸ್ಕರ ಇವಾಗ ತಿನ್ನಿಸ್ಬಿಟ್ಟು ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್. ತಿಂತಾನೆ, 2 ಇಡ್ಲಿ ಫುಲ್ಲು ತಿಂತಾನೆ. ಅವನಿಗೆ ಮುದ್ದೆ ಕೂಡ ಚೆನ್ನಾಗಿ ತಿಂತಾನೆ. ಇವಾಗ ಇಡ್ಲಿ ಕೊಡಿಸಿದಾರಲ್ವ, ಮತ್ತು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತೀನಿ. ಡೈಲಿ ತಿನ್ಸಲ್ಲ, ಯಾವಾಗಾದ್ರೂ ಅಷ್ಟೇ, ವಾರದಲ್ಲಿ 1-2 ಸತಿ ಅಷ್ಟೇ. ಇವಾಗ ಜಾಸ್ತಿ ತಿನ್ಸೋಕ್ಕೆ ಹೋಗಲ್ಲ, ನಾನು ಮನೆಯಲ್ಲೇ ಊಟ ಮಾಡಿಸ್ತೀನಿ ಅಷ್ಟೇ. ಇನ್ನು ಕೊಡಿಸಿದಾರಲ್ಲ, ಸುಮ್ಮನೆ ಏನಕ್ಕಂತ ಹೇಳ್ಬಿಟ್ಟು ತಿನ್ನಿಸ್ತೀನಿ. ಇವಾಗ ತಿಂತಾನೆ, ತಿನ್ನೋದಕ್ಕೆ ರೆಡಿ ಆಗಿದ್ದಾನೆ, ತಿನ್ನಿಸ್ಬೇಕು. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಫಸ್ಟ್ ಅವನಿಗೆ ಮುಖ ತೊಳೆಸ್ಬಿಟ್ಟು ಆಮೇಲೆ ಇಡ್ಲಿ ತಿನ್ನಿಸ್ದೆ. ಆಮೇಲೆ ಅನ್ಕೋಬೇಡಿ ಮತ್ತೆ ಇನ್ನು ಎದ್ದಿದ್ದೆ ನನಗೆ ತಿನ್ನಿಸ್ತೀರಾ ಅಂತ ಹೇಳ್ಬಿಟ್ಟು, ಇಲ್ಲ, ಅವ್ನು ಎದ್ದ ತಕ್ಷಣ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಏನಾದರೂ ತಿನ್ನಿಸ್ಬೇಕಂದ್ರೆ ತಿನ್ನಿಸ್ತೀನಿ, ಇಲ್ಲಾಂದ್ರೆ ಅಲ್ಲಿವರೆಗೂ ತಿನ್ಸೋಕ್ಕೆ ಹೋಗಲ್ಲ. ಬ್ರಷ್ ಮಾಡೋಕ್ಕೆ ಹೋಗ್ತಾನೆ, ಬಟ್ ಏನಂದರೆ ಇವಾಗ ಸ್ವಲ್ಪ ಚಿಕ್ಕವನಲ್ವ, ಪೇಸ್ಟು ಅದೆಲ್ಲ ಹಾಕ್ಕೊಟ್ಬಿಟ್ರೆ ಹಂಗೆ ನುಂಗ್ಬಿಡ್ತಾನೆ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಸ್ವಲ್ಪ ನೀಟಾಗಿ ಈ ಥರ ಉಜ್ಜಿಬಿಟ್ಟು ಅಲ್ಲೂ ಒಂದು ಸ್ವಲ್ಪ ನೀರು ಹಾಕಿ ಬಾಯಿಗೆಲ್ಲ ಮುಕ್ಕಳಿಸಿ ಉಳಿಸ್ತೀನಿ. ಆಮೇಲೆ ಸ್ವಲ್ಪ ಮುಖ ಎಲ್ಲ ಒರೆಸ್ಬಿಟ್ಟು ಆಮೇಲೆ ತಿನ್ನಿಸ್ತೀನಿ. ಇನ್ನು ಅವನ್ನೆಲ್ಲ ತಿಂದಿದ್ದಾಯಿತು. ತಿನ್ನಿಸ್ಮೇಲೆ ಒಂದು ಸ್ವಲ್ಪ ಟೈಮ್ ಆಗಲೇ ಒಂದು 10 ಗಂಟೆ ಆಗಿತ್ತು. ಆವಾಗ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದೆ. ಏನಂದರೆ ಸ್ವಲ್ಪ ಐಟಮ್ ಎಲ್ಲ ತರಿಸಿದ್ನಲ್ವ, ಅತ್ತೆ ಮಾವ ಬಂದಾಗ ಒಂದು ಸತಿ ರೇಷನ್ ಎಲ್ಲ ತರಿಸಿದ್ದೆ. ಇನ್ನು ತಂದಿದ್ದೆಲ್ಲ ನಾನು ಒಂದು ಬಕೆಟ್ಗೆ ಹಾಕಿ ಹಂಗೆ ಎತ್ತಿಟ್ಬಿಟ್ಟಿದ್ದೆ, ಮತ್ತು ತೊಗೊಂಡೇ ಇರಲಿಲ್ಲ ನಾನು. ಹಂಗೆ ನೆನಪಾಯಿತು ನೋಡಿ, ಈ ಥರ ಎಲ್ಲ ಇಟ್ಬಿಟ್ರೆ ಮತ್ತೆ ಹೋಗ್ಬಿಡ್ತೀನಿ, ಮತ್ತು ನಾನು ಅದು ಇದೆ ಅಂತಲೂ ಕೂಡ ಗೊತ್ತಾಗಲ್ಲ. ಇದ್ರೂ ಕೂಡ ಸುಮ್ಮನೆ ಡಬಲ್ ತರಿಸ್ಬಿಡ್ತೀನಿ ಅಂತ ಹೇಳಿ, ಇದು ಒಂದು ಕೆಲಸ ಆಗೋಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ತೊಗೊಂಡು ಕಡೆಗೆ ಇವಾಗೆಲ್ಲ ಬಾಕ್ಸ್ ಎಲ್ಲ ಸ್ವಲ್ಪ ಡಬ್ಬಿ ಎಲ್ಲ ಒರೆಸ್ಬಿಟ್ಟು ಎಲ್ಲ ತುಂಬ್ತಾ ಇದ್ದೀನಿ. ಕಡಲೆಬೇಳೆ ಕೂಡ ಖಾಲಿಯಾಗಿತ್ತು, ಮೊನ್ನೆ ತರಿಸಿದ್ದೆ. ಅದನ್ನು ಕೂಡ ಕವರಲ್ಲಿ ಹಂಗೆ ಎತ್ತಿಟ್ಟಿದ್ದೆ, ಅದರೊಳಗೆ ಹಾಕೇ ಇರಲಿಲ್ಲ, ಮಸಾಲೆ ಡಬ್ಬಿದ್ರೊಳಗೆ. ಇನ್ನು ಅದು ಕೂಡ ಫಸ್ಟ್ ಕಾಣಿಸ್ತೀನಿ, ಅದು ಕೂಡ ಕಡಲೆಬೇಳೆ ಎಲ್ಲ ಹಾಕ್ದೆ. ಮತ್ತು ತೊಗರಿಬೇಳೆ ಅಷ್ಟೇ, ತೊಗರಿಬೇಳೆ ಕೂಡ ತರಿಸಿದ್ನಲ್ವ, ಸ್ವಲ್ಪ ಹಳೇದಿತ್ತು, ನೋಡಿದೆ ಹುಳ ಆಡೈತೀನಿ ಅಂತ ಹೇಳ್ಬಿಟ್ಟು. ಇಲ್ಲ, ಚೆನ್ನಾಗಿತ್ತು. ಇನ್ನು ಫಸ್ಟು ಸ್ವಲ್ಪ ಫ್ರೆಶ್ ಆಗಿರೋ ತಂದು ಹಾಕಿದೆ. ಮತ್ತು ನೆಕ್ಸ್ಟು ಇಷ್ಟು ದಿನ ಯೂಸ್ ಮಾಡ್ತಿದ್ನಲ್ವ, ಅದು ಹಂಗೆ ಲಾಸ್ಟ್ಗೆ ಹಾಕಿದೆ. ಹಾಕ್ಬಿಟ್ಟು ಅದನ್ನು ಕೂಡ ಮುಚ್ಚಿಟ್ಟೆ. ಇನ್ನು ನಾನು ಬಂದು ಇವಾಗ ಗೋಧಿ ಹಿಟ್ಟು ನೋಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಕೂಡ ಹಂಗೆ ಇತ್ತು, ಮತ್ತು ಹುಳಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಎಲ್ಲ ಜಡಿ ಹಿಡಿದ್ಬಿಟ್ಟು ಅದನ್ನು ಕೂಡ ಒಂದು ಡಬ್ಬಿಗೆ ತುಂಬೋಣ ಅಂತ ಹೇಳಿ ಹಿಡಿತಾ ಇದ್ದೀನಿ. ಈಗ ಹಿಂಗೇ ಒಂದೊಂದು ಸತಿ ಮರ್ತೋಗ್ಬಿಡುತ್ತೆ, ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗಲ್ಲ. ನೋಡ್ಲಾರ್ದೇ ಒಂದೊಂದು ಸತಿ ಇಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತೆ ಡಬಲ್ ತರಿಸೋ ಥರ ಆಗುತ್ತೆ. ಈ ಥರ ನಾವು ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ, ನಾನು ಒಂದು ಸ್ವಲ್ಪ ನೋಡ್ಕೊತೀನಿ, ಡಬ್ಬ ಏನಾದರೂ ಖಾಲಿ ಆದರೆ ಆಗಲೇ ಗೆಸ್ ಆಗಿಬಿಡುತ್ತೆ. ಈ ಥರ ಇಲ್ವಲ್ಲ, ಇದೆಯೋ ಇಲ್ವೋ ಅಂತ ನೋಡ್ಕೊಂಬಿಟ್ಟು ಅದು ತುಂಬ್ತೀನಿ. ಇದ್ದರೆ ಎಲ್ಲ ಡಬ್ಬಿಗಾಗಿಡ್ತೀನಿ. ಇಲ್ಲ ಖಾಲಿಯಾಗಿತ್ತು ಫುಲ್ ಅಂತಂದರೆ ಮತ್ತೆ ತರಿಸ್ತೀನಿ ಹೊಸ್ದಾಗಿ. ಇಲ್ಲ ಅಲ್ಲಿವರೆಗೂ ಕೂಡ ನಾನು ಏನು ತರ್ಸೋಕ್ಕೆ ಹೋಗಲ್ಲ. ಇವಾಗ ತಂದಿರೋದೆಲ್ಲ ಸ್ವಲ್ಪ ಖಾಲಿಯಾಗೋವರೆಗೂ ಅದನ್ನೇ ನಾನು ಯೂಸ್ ಮಾಡ್ತಾ ಇರ್ತೀನಿ. ಮತ್ತು ಇದ್ರೂ ಕೂಡ ಇನ್ನೊಂದು ಸತಿ ತರ್ಸೋಕ್ಕೆ ಹೋಗಲ್ಲ ನಾನು. ಆ ಥರ ಇನ್ನು ಅದೇ ಡಬ್ಬಿಗೆಲ್ಲ ಹಿಟ್ಟೆಲ್ಲ ತುಂಬಿದೆ, ಜಡಿ ಹಿಡಿದ್ಬಿಟ್ಟು. ಸದ್ಯ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಏನು ಹುಳಪಳ ಏನು ಆಡಿರಲಿಲ್ಲ. ಇನ್ನು ರವೆ ಕೂಡ ಅಷ್ಟೇ, ರವೆ ಕೂಡ ಇತ್ತು. ಫಸ್ಟಿಗೆ ಒಂದು
ಉಪ್ಪಿಟ್ಟು ಮಾಡಿ ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಅದು ನೋಡಿದೆ, ಅದು ಓಪನ್ ಮಾಡಿದಿಟ್ರೆ ಏನಾಗುತ್ತೆ ಅಂದರೆ ಬೇಗನೆ ಹುಳ ಆಡುತ್ತೆ. ಮತ್ತು ಒಂದಿನ ಯೂಸ್ ಮಾಡಿ ಒಂದು ವಾರ ಬಿಟ್ಟು ನೋಡಿದ್ರೆ ಆಗಲೇ ಅಂದರೆ ಬಿಳೆ ಹುಳ ಇರುತ್ತೆ, ತುಂಬ ಆಗಿರುತ್ತೆ. ಇತ್ಲಾಗ ತಿನ್ನೋದಕ್ಕೂ ಆಗೋಲ್ಲ, ಈ ಕಡೆ ಬಿಸಾಡೋಕ್ಕೂ ಆಗೋಲ್ಲ, ಆ ಥರ ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಅದಕ್ಕೋಸ್ಕರ ಇನ್ನು ರವೆ ಕೂಡ ಅಷ್ಟೇ ಈ ಥರ ಸ್ವಲ್ಪ ಚೆನ್ನಾಗಿ ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿ ಇಟ್ರಂತೂ ಎಷ್ಟು ದಿನ ಆದರೂ ಯೂಸ್ ಮಾಡ್ಬೋದು. ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಒಂದು ಹುಳ ಸಮೇತ ಆಡಲ್ಲ. ನಾನು ಎಷ್ಟೋ ಸರಿ ಇದೇ ಥರನೇ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಒಂದು ಹುಳ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಉರಿ ಫುಲ್ಲು ಕಮ್ಮಿಯಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ಸ್ವಲ್ಪ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಡ್ತೀನಿ. ಸ್ವಲ್ಪ ಫುಲ್ಲು ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಇನ್ನು ಇದು ಬಂದುಬಿಟ್ಟು ಅಂಗನವಾಡಿಯಲ್ಲಿ ಮಸಾಲೆ ಪೌಡ್ರ್ ಕೊಟ್ಟಿದ್ರಲ್ವ, ಅದು ಕೂಡ ಪಾಕೆಟಲ್ಲಿ ಹಂಗೆ ಇತ್ತು. ಇದಂತೂ ತುಂಬ ಚೆನ್ನಾಗಿರುತ್ತೆ, ಸಾಂಬಾರಿಗೆಲ್ಲ ಹಾಕಿದ್ರೆ ಸೊಪ್ಪು ಸಾರಿಗೂ ಅದಕ್ಕೆಲ್ಲನೂ. ನಾನು ಯೂಸ್ ಮಾಡ್ತಾ ಆಗಲೇ ಒಂದು 10 ದಿನದಿಂದ ಅದನ್ನು ಯೂಸೇ ಮಾಡಿಲ್ಲ ಹೇಳ್ಬೇಕಂದ್ರೆ. ಇನ್ನು ಪಾಕೆಟಲ್ಲಿ ಇದ್ದರೆ ಅಷ್ಟೇ ಅಲ್ವಾ, ಕಣ್ಣಿಗೆ ಕಾಣಿಸ್ರಂತೂ ಇದಿದೆ ಹಾಕೋಣ ಅಂತ ಅನಿಸ್ಬಿಡುತ್ತೆ. ಅದು ಇಲ್ಲಾಂದರೆ ಮರ್ತೇ ಹೋಗಿರೋ ಥರ ಆಗಿಬಿಡುತ್ತೆ ಒಂದೊಂದ್ಸರಿ. ಆ ಥರ ಆಗಿತ್ತು. ಅದಕ್ಕೂ ಒಂದು ಡಬ್ಬಿ ಖಾಲಿ ಇತ್ತು ಚಿಕ್ಕದು, ಹೆಂಗೋ ಸದ್ಯ ಬಿಡು ಅಂತೇಳ್ಬಿಟ್ಟು ಅದನ್ನು ಕೂಡ ಸಪ್ರೇಟಾಗಿ ಹಾಕಿಟ್ಟೆ. ಯಾವಾಗ ಸಾಂಬಾರು ಮಾಡಿದಾಗ ಅಟ್ಲೀಸ್ಟ್ ಒಂದೊಂದು ಸ್ಪೂನ್ ಹಾಕಿ ಮಾಡಿದ್ರೂ ಕೂಡ ಮುಗಿದೋಗುತ್ತೆ, ಅದನ್ನು ಕೂಡ ಖಾಲಿ ಆಗುತ್ತೆ ಅಂತ ಹೇಳಿ. ಇತ್ಲಾಗ ನನ್ನ ಮಗಂದು ಕೂಡ ಸುಮ್ಮನೆ ಟಾರ್ಚರ್ ಅಂದರೆ ಟಾರ್ಚರು. ಅವನು ಎತ್ಕೋ ಅಂತ ನನಗೆ ಕೆಲಸ ಮಾಡಬೇಕಾದ್ರೇ ಬರ್ತಾ ಇರ್ತಾನೆ, ಅಮ್ಮ ಎತ್ಕೋ ಅಂತ ಹೇಳಿ. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ಕೆಲಸನೂ ಮಾಡ್ತಿರ್ಬೇಕು, ಈ ಕಡೆ ಮಕ್ಕಳು ನೋಡ್ಕೋಬೇಕು, ಎಲ್ಲನೂ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು ಅಲ್ಲಿಗೆ ಕೂಡ ಅವ್ನಿಗಾಗಲೇ ಓವರ್ ಆಗಿಬಿಟ್ಟಿತ್ತು. ಎತ್ಕೊತೀಯ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೈಟ್ ಇಟ್ಕೊಂಡು ಆ ಕಡೆ ಈ ಕಡೆ ಎಳೆದಾಡ್ತಾ ಇದ್ದ. ಇನ್ನು ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಇದು ಚೆನ್ನಾಗಿದೆ, ಇದು ಬುಟ್ಟಿ. ಅದ್ರ ಕೂಡ ಸ್ವಲ್ಪ ಅದು ಸ್ಟ್ಯಾಂಡು ಖಾಲಿ ಇತ್ತು. ಒಂದರಲ್ಲಿ ಈರುಳ್ಳಿ, ಒಂದರಲ್ಲಿ ಬೆಳ್ಳುಳ್ಳಿ ಹಾಕಿ ಇಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಮಿಕ್ಕಿರೋದೆಲ್ಲ ಪ್ಲಾಸ್ಟಿಕ್ ಇವೆಲ್ಲ ಎತ್ತಿಟ್ಬಿಡೋಣ ಸೈಡಿಗೆ, ಇದೊಂದೇ ಸಾಕಂತ ಹೇಳಿ ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಇನ್ನು ಪಾತ್ರೆ ಗೀತ್ರೆ ತೊಳೆದು ಇನ್ನು ಫುಲ್ಲು ಕಸ ಎಲ್ಲ ಗುಡಿಸಿ ಅಷ್ಟರೊಳಗೆ ನನ್ನ ಮಗನೂ ಮಲ್ಕೊಂಡ್ಬಿಟ್ಟೆ ಚೆನ್ನಾಗಿ. ಅವ್ನಿಗೂ ಫ್ಯಾನ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಬಂದೆ ಒಳಗಡೆ, ಮತ್ತು ಚಪ್ಪರದ ಕೆಳಗೆಲ್ಲ ಒರೆಸ್ದೆ. ಇನ್ನು ರೂಮ್ ಒರೆಸಿರ್ಲಿಲ್ಲ, ಸಾಯಂಕಾಲ ಹಂಗೆ ರೂಮ್ ಒರೆಸಿದ್ರಾಯ್ತು ಅಂತೇಳ್ಬಿಟ್ಟು ಇನ್ನು ಚಾಪೆ ಬೆಡ್ಶೀಟು ಎಲ್ಲ ಕೂಡ ರೂಮಲ್ಲೇ ಇಟ್ಟಿದ್ದೆ. ಇನ್ನು ಮಂಚ ಬಂದು ಈ ಕಡೆ ಸೈಡ್ಗೆ ಎತ್ತಿಟ್ಬಿಟ್ಟು ಇನ್ನು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಸಂಜೆ ಟೈಮ್ ಸ್ವಲ್ಪ ಹೊತ್ತು ಲೈವ್ಗೆ ಹೋದೆ. ಸ್ವಲ್ಪ ಹೊತ್ತೆಲ್ಲ 1 ಅವರ್ ಲೈವ್ಗೆ ಹೋದೆ. ಲೈವ್ ಮಾಡೋಣ ಅಂತ ಹೇಳಿ ಲೈವ್ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗೆ ಸಂಜೆನೇ ಆಗಿತ್ತು ಫುಲ್ಲು. ಇನ್ನು ಸ್ನಾನ ಗೀನೆಲ್ಲ ಮಾಡ್ಕೊಂಬಿಟ್ಟು ಸಖತ್ತು ಕೆಲಸ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಕೂಡ ಟೈಮ್ ಸಿಗಲಿಲ್ಲ. ಇನ್ನು ನಾನು ಲೈವ್ಗೆ ಅಂತಲೇ ಬೇಗ ಕೆಲಸ ಮುಗಿಸ್ಕೊಂಡೆ ಇವತ್ತು. ಬೇಗ ಮಾಡಿಬಿಟ್ಟು 1 ಅವರ್ ಆದರೂ ಮಾಡೋಣ, ಫಸ್ಟ್ ಟೈಮ್ ಲೈವ್ಗೆ ಹೋಗ್ತಾಯಿದ್ದೀನಿ, ಹೆಂಗಿರುತ್ತೆ ಏನಂತೇಳ್ಬಿಟ್ಟು. ಪರವಾಗಿಲ್ಲ, ಸ್ವಲ್ಪ ಜನ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿದ್ರು, ಮತ್ತು ಒಳ್ಳೆ ಕ್ವಶನ್ ಕೂಡ ಕೇಳಿದ್ರು. ಏನೋ ಒಂಥರ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡಿದ್ವಿ. ಖುಷಿ ಆಯಿತು ನನಗೆ. ಫಸ್ಟ್ ಟೈಮ್ ಹೋಗಿದ್ದಕ್ಕೂ ಏನು ಭಯ ಅನ್ನಿಸ್ಲಿಲ್ಲ, ಮತ್ತು ಹೆಂಗೋ ಏನು ಕೇಳ್ತಾರೋ ಏನೋ ಅನ್ನೋದು ಕೂಡ ನನಗೆ ಗಾಬರಿ ಕೂಡ ಆಗಲಿಲ್ಲ. ಒಂಚೂರು ಭಯ ಆಯಿತು ಸ್ಟಾರ್ಟಿಂಗ್, ಆಮೇಲೆ ಹೋಗ್ತಾ ಮಾತಾಡ್ತಾ ಅಷ್ಟೊಂದು ಏನು ಅನ್ನಿಸ್ಲಿಲ್ಲ. ಬಿಡು, ನಾರ್ಮಲಾಗೆ ನಾವು ಫ್ರೆಂಡ್ಸಾಗಿ ಮಾತಾಡ್ತೀವಿ ಅನ್ನೋ ಫೀಲ್ ಬಂತು. ಇನ್ನು 1 ಅವರ್ ಅದನ್ನು ಮುಗಿಸ್ಕೊಂಡೆ ಫ್ರೆಂಡ್ಸ್. ಈಗ ಟೈಮ್ 6 ಕಾಲ ಆಯಿತು, ಲೇಟ್ ಆಯ್ತು ಇವತ್ತು. ಪೂಜೆಗೆಲ್ಲ ಫಸ್ಟ್ಗೆ ರೆಡಿ ಮಾಡ್ತಾಯಿದ್ದೆ. ಇನ್ನು ಲೈವ್ ಬೇರೆ ಬಂದಿದ್ನಲ್ವ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ದೀಪ ಎಲ್ಲ ಇವಾಗ ತೊಳೆದೆ, ಎಲ್ಲ ಒರೆಸ್ತಾ ಇದ್ದೀನಿ ನೀಟಾಗಿ. ಪೂಜೆ ಮಾಡಬೇಕು ಇವತ್ತು, ಅದಕ್ಕೋಸ್ಕರ. ನಾನು ದೀಪಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತೇಳ್ಬಿಟ್ಟು. ನಾನು ಫಸ್ಟ್ ಹುಣ್ಸೆಣ್ಣು ಹಾಕಿ ಉಜ್ತೀನಿ ನೀಟಾಗಿ. ಹುಣ್ಸೆಣ್ಣು ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ವಿಮ್ ಲಿಕ್ವಿಡ್ ಇರುತ್ತಲ್ವ, ವಿಮ್ ಲಿಕ್ವಿಡ್ ಹಾಕಿ ಮತ್ತು ಸ್ಕ್ರಬ್ಬರ್ ಹಾಕಿ ಉಜ್ಜಿಬಿಟ್ರೆ ನೀಟಾಗುತ್ತೆ. ಎಷ್ಟು ಶೈನಿಂಗ್ ಆಗಿದೆ ನೋಡಿ, ಚೆನ್ನಾಗಿದೆ, ಹೊಸ ಅನ್ಕೋಬೋದು, ಅಷ್ಟು ಚೆನ್ನಾಗಿದೆ. ಇದು ಅಷ್ಟೇ ಚಿಕ್ಕ ದೀಪ ಇದು ಅಷ್ಟೇ. ಇವಾಗ ತೊಳೆದೆ ಈ ದೀಪನ ಚೆನ್ನಾಗಿ ಹುಣ್ಸೆಣ್ಣು ಹಾಕಿ. ಇದು ಮೊನ್ನೆನೇ ತೊಳೆದಿಟ್ಟಿದ್ದೆ ಹುಣ್ಸೆಣ್ಣೆಲ್ಲ ಹಾಕ್ಬಿಟ್ಟು. ಇದು ಇವಾಗ ತೊಗೊಂಡ್ಬಿಟ್ಟು ತೊಳೆದೆ. ದೇವ್ರ ಹತ್ರ ಖಾಲಿ ಇರಬಾರ್ದಲ್ವ ಫಸ್ಟ್, ಅದಕ್ಕೋಸ್ಕರ ಇವಾಗ ಬೇಗ ಇಡಬೇಕು, ಪೂಜೆ ಮಾಡಬೇಕು. ಇದು ಅಷ್ಟೇ. ನಾನು ಸ್ವಲ್ಪ ವಿಮ್ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿಬಿಡ್ತೀನಿ ಸ್ಕ್ರಬ್ ಹಾಕಿ. ಫಸ್ಟ್ ಹುಣ್ಸೆಣ್ಣು ಇರುತ್ತಲ್ಲ, ಹುಣ್ಸೆಣ್ಣಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ವಿಮ್ ಹಾಕ್ಬಿಟ್ಟು ವಿಮ್ ಜೆಲ್ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ರೆ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೆಲವರು ಸಬೀನ ಪೌಡ್ರ್ ಯೂಸ್ ಮಾಡ್ತಾರೆ. ಸಬೀನ ಪೌಡ್ರ್ ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೆ, ಬಟ್ ನನಗೆ ಯಾಕೆ ಸರಿ ಅನಿಸ್ತಾ ಇರಲಿಲ್ಲ, ಒಂಥರ ಸ್ವಲ್ಪ ಜಿಡ್ ಥರನೇ ಅನಿಸ್ತಾ ಇತ್ತು. ವಿಮ್ ಲಿಕ್ವಿಡ್ ಆಗಿ ಉಜ್ಜಿಬಿಟ್ರೆ ಚೂರು ಕೂಡ ಜಿಡ್ಡನ್ನೋದೇ ಇರಲ್ಲ, ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿರುತ್ತೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದಕ್ಕೆ ಹೇಳೋಣ ಅಂತ ಹೇಳಿದೆ. ಇವಾಗ ಬೇಗ ರೆಡಿ ಮಾಡ್ಕೋಬೇಕು ಪೂಜೆಗೆ. ಬನ್ನಿ ಫ್ರೆಂಡ್ಸ್.
ಅಂತೂ ಒಂದು 7 ಗಂಟೆ ಒಳಗಡೆನೇ ಪೂಜೆ ಮುಗಿಸ್ದೆ. ಹೇಳ್ಬೇಕಂದ್ರೆ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು. ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಪೂಜೆ ಮಾಡಿದೆ. ಇನ್ನು ಹೂವು ಕೂಡ ಜಾಸ್ತಿ ಇರಲಿಲ್ಲ, ಬೆಳಗ್ಗೆನೇ ಕಿತ್ಕೊಬಂದು ಇಟ್ಟಿದ್ದೆ. ದಾಸವಾಳದ ಹೂವು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಹಂಗೆ ಇವಾಗ ಫ್ರೆಶ್ ಇರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಮುಡಿಸಿ ಸಿಂಪಲಾಗಿ ದೀಪ ಹಚ್ಚಿ ಒಂದು 2 ಊದಿನ ಕಡ್ಡಿ ಹಚ್ಚಿದಷ್ಟೇ. ಸಿಂಪಲ್ ಪೂಜೆ ಚೆನ್ನಾಗಾಯಿತು, ಏನೋ ಒಂಥರ ಮನಸ್ಸು ಕೂಡ ನೆಮ್ಮದಿ ಅಂತ ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿ.